ಹಾಯ್ ಫ್ರೆಂಡ್ಸ್, ನಾನಿವತ್ತು ರಿಷಬ್ ಶೆಟ್ಟಿಯವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ರಿಷಬ್ ಶೆಟ್ಟಿಯವರ ಮೂಲತಃ ಹೆಸರು ಬಂದು ಪ್ರಶಾಂತ್ ಶೆಟ್ಟಿ ಅಂತ. ರಿಷಬ್ ಶೆಟ್ಟಿಯವರು ಹುಟ್ಟಿದ್ದು 7 ಜುಲೈ 1983ರಲ್ಲಿ ಇವರು ಹುಟ್ಟಿರುವಂಥದ್ದು. ಹಾಗೆ ಇವರ ಹೈಟ್ ಬಂದು 5.6 ಅಂತ ಹೇಳ್ಬೋದು. ಇವರ ತಾಯಿಯ ಹೆಸರು ಬಂದು ರತ್ನಾವತಿ ಶೆಟ್ಟಿ ಅಂತ. ಇವರ ತಂದೆ ಬಂದು ಭಾಸ್ಕರ್ ಶೆಟ್ಟಿ ಅಂತ. ರಿಷಬ್ ಶೆಟ್ಟಿ ಅವರ ಹೈಟ್ ಬಂದು 5.6 ಅಂತ ಹೇಳ್ಬೋದು. ಹಾಗೆ ಇವರು ಹುಟ್ಟಿದ ಪ್ಲೇಸ್ ಬಂದು ಕಿರಡ, ಕುಂದಾಪುರ ತಾಲೂಕು, ಉಡುಪಿ ಡಿಸ್ಟಿಕಲ್ಲಿ ಇವರು ಹುಟ್ಟಿರುವಂಥದ್ದು. ಹಾಗೆ ರಿಷಬ್ ಶೆಟ್ಟಿ ಅವರು ಆ್ಯಕ್ಟರ್, ಡೈರೆಕ್ಟರ್ ಮತ್ತು ಸ್ಕ್ರೀನ್ ರೈಟರ್ ಆಗಿ ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ರಿಷಬ್ ಶೆಟ್ಟಿ ಅವ್ರಿಗೆ ಮೊದಲಿಂದನೂ ಡೈರೆಕ್ಷನ್ ಮೇಲೆ ಜಾಸ್ತಿ ಒಲವಿರುವುದರಿಂದ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಮೊದಲು ಕೆಲಸಕ್ಕೆ ಸೇರಿಕೊಳ್ತಾರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಹಾಗೆ ಇವರು ಮೊದಲು ಡೈರೆಕ್ಟ್ ಮಾಡಿದಂತಹ ಮೂವಿ ರಿಕ್ಕಿ ಮೂವಿ ಅಷ್ಟೊಂದು ಫೇಮಸ್ ಆಗಲಿಲ್ಲ. ಹಾಗೆ ಜಾಸ್ತಿ ಒಂದು ಕಲೆಕ್ಷನ್ ಕೂಡ ಮಾಡಲಿಲ್ಲ. ಹಾಗೆ ತುಂಬ ಹಿಂದುಳಿದಿದ್ರು ಅಂತಲೇ ಹೇಳ್ಬೋದು. ಇವರು ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಡೈರೆಕ್ಟರ್ ಆಗಿ, ಆ್ಯಕ್ಟರ್ ಆಗಿ ಎಷ್ಟೇ ಪ್ರಾಜೆಕ್ಟ್ ಮಾಡಿದರೂ ಕೂಡ ಅವ್ರಿಗೆ ಬಿಗ್ ಸಕ್ಸಸ್ ಅನ್ನೋದು ಸಿಕ್ಕಿರಲಿಲ್ಲ. ಹಾಗೆ ಇವರು 2018ರಲ್ಲಿ ಪ್ರಗತಿ ಶೆಟ್ಟಿ ಅವ್ರನ್ನ ಮದುವೆ ಕೂಡ ಆಗಿದ್ದಾರೆ. ಇವರಿಗೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ. ಒಬ್ಬ ಮಗ ಮತ್ತು ಮಗಳು, ಇಬ್ಬರು ಮಕ್ಕಳಿದ್ದಾರೆ ನಮ್ಮ ರಿಷಬ್ ಶೆಟ್ಟಿ ಅವ್ರಿಗೆ. ರಿಷಬ್ ಶೆಟ್ಟಿ ಅವರು ಡೈರೆಕ್ಟ್ ಮಾಡಿರೋವಂಥ ಮೂವಿ ಬಂದು ಹರಿಕತೆ ಅಲ್ಲ ಗಿರಿಕತೆ, ಹಾಗೆ ಬೆಲ್ ಬಾಟಮ್. ಈ ಮೂವಿಗಳಲ್ಲಿ ಇವರು ಡೈರೆಕ್ಟರ್ ಮತ್ತು ಆ್ಯಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಅಷ್ಟೇನು ನೇಮ್ ತಂದುಕೊಟ್ರೂ ಕೂಡ ಬೆಲ್ ಬಾಟಮ್ ಅನ್ನೋ ಚಿತ್ರ ಯಶಸ್ಸನ್ನು ಅಷ್ಟು ಕೊಡಲಿಲ್ಲ ಅಂತಲೇ ಹೇಳ್ಬೋದು. ಆದರೆ ಆನಂತರ ಬಂದಂತಹ ಕಾಂತಾರ 2022ರಲ್ಲಿ ರಿಲೀಸ್ ಆಗುತ್ತೆ. ಸಪ್ತಮಿ ಗೌಡ ಅವರು ನಟಿಯಾಗಿ ನಟಿಸಿದ್ದಾರೆ ಈ ಮೂವಿಲಿ ತುಂಬ ಒಳ್ಳೆ ಸಕ್ಸಸ್ನ ನೋಡಿದ್ರು ಅಂತಲೇ ಹೇಳ್ಬೋದು. ಅಷ್ಟು ವರ್ಷದ ಪರಿಶ್ರಮನ ಒಂದೇ ಮೂವಿಯಿಂದ ಇವರು ಏನಿದೆ ಆ ಪರಿಶ್ರಮಕ್ಕೆ ಒಂದು ಜನಮನ್ನಣೆ ಪಡೆದ್ರು ಅಂತಲೇ ಹೇಳ್ಬೋದು. ಹಾಗೆ 2025ರಲ್ಲಿ ಕಾಂತಾರ ಚಾಪ್ಟರ್ನ ಇವರು ಡೈರೆಕ್ಟ್ ಮಾಡ್ತಾರೆ, ಹಾಗೆ ಆ್ಯಕ್ಟ್ ಕೂಡ ಮಾಡ್ತಾರೆ. ಅದರಲ್ಲಿ ರುಕ್ಮಿಣಿ ವಸಂತ ಅವರು ನಟಿಯಾಗಿ ನಟಿಸಿದರು. ಈ ಮೂವಿನೂ ಅಷ್ಟೇ ತುಂಬಾ ಬಿಗ್ ಸಕ್ಸಸ್ನ ಇವ್ರಿಗೆ ತಂದುಕೊಡ್ತು. ಹಾಗೆ ರೆಕಗ್ನೈಸೇಷನ್ ಎಲ್ಲ ಜಾಸ್ತಿ ಸಿಕ್ತು. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇವರು ಪ್ರಸಿದ್ಧಿಯಾದರು ಅಂತಲೇ ಹೇಳ್ಬೋದು. ಏನೇ ಕಷ್ಟಪಟ್ಟಿದ್ರೂ ಈ ಒಂದು ಕಾಂತಾರ ಮತ್ತು ಕಾಂತಾರ ಚಾಪ್ಟರ್ 2 ಏನಿದೆ ಅದ್ರ ಮುಂದೆ ಪಷ್ಟಿದ್ದ ಕಷ್ಟ ಎಲ್ಲ ಕೂಡ ಒಂದು ಸೂಜಿಯಷ್ಟು ಅಂತಲೇ ಹೇಳ್ಬೋದು. ಅಷ್ಟು ದೊಡ್ಡ ಸಕ್ಸಸ್ನ ನಮ್ಮ ರಿಷಬ್ ಶೆಟ್ಟಿಯವರು ನೋಡಿದ್ದಾರೆ. ಹಾಗೆ ಕಾಂತಾರ ಚಾಪ್ಟರಲ್ಲಾಗಿರ್ಬೋದು ಅಥವಾ ಕಾಂತಾರದಲ್ಲಿ ಇಬ್ಬರು ಕೂಡ ಗಂಡ ಹೆಂಡತಿ ಇಬ್ಬರು ಕೂಡ ಕಷ್ಟಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇವರ ವೈಫ್ ಪ್ರಗತಿ ಶೆಟ್ಟಿ ಕೂಡ ಅಷ್ಟೇ ಬೆನ್ನೆಲುಬಾಗಿ ನಿಂತಿದ್ರು ರಿಷಬ್ ಶೆಟ್ಟಿ ಅವ್ರಿಗೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ರಿಷಬ್ ಶೆಟ್ಟಿ ಅವರು ಹೀಗೆ ನೆಕ್ಸ್ಟ್ ಮೂವಿ ಬಂದು ಜೈ ಹನುಮಾನಲ್ಲಿ ಕೂಡ ಹೀಗೆ ಯಶಸ್ಸು ಸಿಗಲಿ, ಹಾಗೆ ಇನ್ನೂ ಹೆಚ್ಚು ಇವರು ಪ್ರಸಿದ್ಧಿ ಆಗಲಿ ಅಂತ ಹಾರೈಸೋಣ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.